ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಕನ್ನಡ ಚಿತ್ರರಂಗದಲ್ಲಿ ಕೆಲ ಸಿನಿಮಾಗಳು ರಿಲೀಸ್ ಆದ ವರ್ಷಗಳ ನಂತರವೂ ಜನರ ಮನಸ್ಸಿನಲ್ಲೇ ಅಚ್ಚರಿಯಾಗಿ ಉಳಿಯುತ್ತಿವೆ. ಅಂತ ಸಿನಿಮಾಗಳಿಗೊಂದು ರಾಜ್ ದಿ ಶೋಮ್ಯಾನ್. ಸ್ನೇಹಿತರೆ, ಪುನೀತ್ ರಾಜ್ಕುಮಾರ್ ಅವರ ಸ್ಟೈಲ್, ಅದ್ದೂರಿ ಮೇಕಿಂಗ್, ಅದ್ಭುತ ಹಾಡುಗಳು ಮತ್ತು ಆಕ್ಷನ್ ದೃಶ್ಯಗಳಿಂದ ಈ ಸಿನಿಮಾ ಇಂದಿಗೂ ಅಭಿಮಾನಿಗಳ ನೆಚ್ಚಿನ ಚಿತ್ರವಾಗಿದೆ. ಆದರೆ ಈ ಸಿನಿಮಾ ಯಾಕೆ ಅಷ್ಟು ವಿಶೇಷ? ಇದರ ಬಜೆಟ್ ಎಷ್ಟು ಕಲೆಕ್ಷನ್ ಮಾಡಿತು, ಯಾವ ದಾಖಲೆಗಳನ್ನು ನಿರ್ಮಿಸಿತು, ಯಾವ ಪ್ರಶಸ್ತಿಗಳನ್ನು ಗೆದ್ದಿತು ಮತ್ತು ಇಂದಿಗೂ ಜನರ ಮನಸ್ಸಿನಲ್ಲಿ ಯಾಕೆ ಈ ಸಿನಿಮಾ ಅಷ್ಟು ವಿಶೇಷ ಎಂಬುದರ ಬಗ್ಗೆ ಎಲ್ಲಾ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ಹಂಚಿಕೊಟ್ಟಿದ್ದೇನೆ. ದಯವಿಟ್ಟು ಇವತ್ತಿನ ವಿಡಿಯೋ ಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಪಾರ್ಟ್ ವೈಸ್ ಮಾಡೋಣ ಬನ್ನಿ. ಮೊದಲಿಗೆ ಸಿನಿಮಾದ ಪರಿಚಯ ನೋಡೋಣ ಬನ್ನಿ. ರಾಜ್ ದಿ ಶೋಮ್ಯಾನ್ ಇದು 2009ರಲ್ಲಿ ರಿಲೀಸ್ ಆದ ಕನ್ನಡದ ಅದ್ದೂರಿ ಆಕ್ಷನ್ ರೊಮ್ಯಾಂಟಿಕ್ ಸಿನಿಮಾ. ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಜೋಗಿ ಪ್ರೇಮ್. ಮುಖ್ಯ ಪಾತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಕಾಣಿಸಿಕೊಂಡಿದ್ದರು. ಇನ್ನು ನಾಯಕಿಯಾಗಿ ನಿಶಾ ಕೊಠಾರಿ ಅಭಿನಯಿಸಿದ್ದಾರೆ. ಇನ್ನು ಸಂಗೀತ ನಿರ್ದೇಶಕ ವಿ ಹರಿಕೃಷ್ಣನ್ ಈ ಸಿನಿಮಾದ ಹಾಡುಗಳಿಗೆ ಅದ್ಭುತ ಸಂಗೀತ ನೀಡಿದರು. ಬಿಡುಗಡೆ ಆದ ಹಾಡುಗಳು ಎಲ್ಲ ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಆಗಿದ್ದವು. ಆ ಸಮಯದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ವೆಚ್ಚದಲ್ಲಿ ಸಿನಿಮಾ ನಿರ್ಮಾಣ ಆಗುವುದು ಅಪರೂಪ. ಅದ್ದೂರಿ ಸೆಟ್ಗಳು, ವಿದೇಶಿ ಲೊಕೇಶನ್ಗಳು, ಹೊಸ ತಂತ್ರಜ್ಞಾನ ಮತ್ತು ಭವ್ಯ ದೃಶ್ಯಗಳಿಂದ ಈ ಸಿನಿಮಾ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಸ್ನೇಹಿತರನ್ನ ಎರಡನೇ ಪಾರ್ಟ್ ನಲ್ಲಿ ಈ ಸಿನಿಮಾ ಯಾಕೆ ವಿಶೇಷ ನೋಡೋಣ ಬನ್ನಿ. ಈ ಸಿನಿಮಾ ಹಲವಾರು ಕಾರಣಗಳಿಗೆ ವಿಶೇಷ. ಮೊದಲನೇದು, ಕನ್ನಡದಲ್ಲಿ ಅತಿ ದೊಡ್ಡ ಬಜೆಟ್ ಸಿನಿಮಾಗಳಲ್ಲಿ ಒಂದಾಗಿತ್ತು. ಎರಡನೇದು, ಸಿನಿಮಾ ವಿಶ್ವದ ಅನೇಕ ದೇಶಗಳಲ್ಲಿ ಏಕಕಾಲದಲ್ಲಿ ಬಿಡುಗಡೆಯಾಗಿ ಕನ್ನಡ ಸಿನಿಮಾದ ವ್ಯಾಪ್ತಿಯನ್ನು ವಿಸ್ತರಿಸಿತು. ಮೂರನೇದ್ದು, ಪುನೀತ್ ರಾಜ್ಕುಮಾರ್ ಅವರ ಸ್ಟೈಲಿಶ್ ಲುಕ್, ಡ್ಯಾನ್ಸ್ ಮತ್ತು ಆಕ್ಷನ್ ದೃಶ್ಯಗಳು ಅಭಿಮಾನಿಗಳನ್ನು ತುಂಬಾ ಆಕರ್ಷಿಸಿದವು. ನಾಲ್ಕನೇದು, ನಿರ್ದೇಶಕ ಪ್ರೇಮ್ ಕನ್ನಡದಲ್ಲಿ ಹಾಲಿವುಡ್ ಶೈಲಿಯ ಭವ್ಯ ಅನುಭವ ನೀಡಲು ಪ್ರಯತ್ನಿಸಿದರು. ಈ ಎಲ್ಲಾ ಕಾರಣಗಳಿಂದ ರಾಜ್ ದಿ ಶೋಮ್ಯಾನ್ ಸಾಮಾನ್ಯ ಸಿನಿಮಾ ಅಲ್ಲ, ಕನ್ನಡ ಸಿನಿಮಾದ ಮಹಾಕ್ಷಿಯ ಪ್ರಯತ್ನಗಳನ್ನು ಒಂದಾಗಿ ಗುರುತಿಸಿಬಿಟ್ಟಿತ್ತು. ಸ್ನೇಹಿತರೆ, ಇನ್ನು ಮೂರನೇ ಪಾರ್ಟ್ ಅಲ್ಲಿ ಸಿನಿಮಾದ ಕಥೆಯ ವಿಶೇಷತೆಯನ್ನು ನೋಡೋಣ ಬನ್ನಿ. ಈ ಸಿನಿಮಾದಲ್ಲಿ ರಾಜ್ ಎಂಬ ಯುವಕನ ಜೀವನವನ್ನು ವಿಭಿನ್ನ ರೀತಿಯಲ್ಲಿ ತೋರಿಸಲಾಗಿದೆ. ಅವನ ಕನಸುಗಳು, ಪ್ರೀತಿ, ಸವಾಲುಗಳು ಮತ್ತು ಯಶಸ್ಸಿನ ಹಾದಿಯೇ ಚಿತ್ರದ ಮುಖ್ಯ ಕಥಾವಸ್ತು. ಸಿನಿಮಾದಲ್ಲಿ ಕೇವಲ ಆಕ್ಷನ್ ಅಥವಾ ರೊಮ್ಯಾನ್ಸ್ ಮಾತ್ರವಲ್ಲ, ಕುಟುಂಬದ ಭಾವನೆ, ಸ್ನೇಹ ಮತ್ತು ಆತ್ಮವಿಶ್ವಾಸಕ್ಕೂ ಮಹತ್ವ ನೀಡಲಾಗಿದೆ. ಪುನೀತ್ ರಾಜ್ಕುಮಾರ್ ಅವರ ಎನರ್ಜಿ, ಡ್ಯಾನ್ಸ್ ಮತ್ತು ಸ್ಟೈಲಿಶ್ ಸ್ಕ್ರೀನ್ ಪ್ರೆಸೆನ್ಸ್ ಚಿತ್ರದ ದೊಡ್ಡ ಶಕ್ತಿಯಾಗಿದೆ. ವಿಶೇಷವಾಗಿ ಹಾಡುಗಳು ಮತ್ತು ಆಕ್ಷನ್ ದೃಶ್ಯಗಳು ಅಭಿಮಾನಿಗಳಿಂದ ಉತ್ತಮ ಮೆಚ್ಚುಗೆ ಪಡೆದವು. ಸ್ನೇಹಿತರೆ, ನಾಲ್ಕನೇ ಪಾರ್ಟ್ ಅಲ್ಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ನೋಡೋಣ ಬನ್ನಿ. ರಾಜ್ ದಿ ಶೋಮ್ಯಾನ್ ಆ ಸಮಯದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ದುಬಾರಿ ಸಿನಿಮಾಗಳಲ್ಲಿ ಒಂದಾಗಿತ್ತು. ಬಿಡುಗಡೆ ಆದ ನಂತರ ಸಿನಿಮಾ ಉತ್ತಮ ಆರಂಭ ಪಡೆಯಿತು. ವಿವಿಧ ವರದಿಗಳ ಪ್ರಕಾರ ಈ ಚಿತ್ರವು ವಿಶ್ವಾದ್ಯಂತ ಸುಮಾರು 25 ಕೋಟಿ ಕಲೆಕ್ಷನ್ ಮಾಡಿತು ಎಂದು ಹೇಳಲಾಗ್ತಾ ಇದೆ. ಆ ಕಾಲಕ್ಕೆ ಇದು ಗಮನಾರ್ಹ ಸಾಧನೆವಾಗಿತ್ತು. ಸ್ನೇಹಿತರೆ, 5ನೇ ಪಾರ್ಟ್ ಅಲ್ಲಿ ಪ್ರಶಸ್ತಿಗಳು ಮತ್ತು ಸಾಧನೆಗಳು ನೋಡೋಣ ಬನ್ನಿ. ಈ ಚಿತ್ರದ ಸಂಗೀತಕ್ಕೆ ವಿಶೇಷ ಮೆಚ್ಚುಗೆ ದೊರೆಯಿತು. ಸಂಗೀತ ನಿರ್ದೇಶಕ ವಿ ಹರಿಕೃಷ್ಣ ಅವರಿಗೆ ಈ ಸಿನಿಮಾಕ್ಕಾಗಿ ಫಿಲ್ಮ್ ಫೇರ್ ಅತ್ಯುತ್ತಮ ಸಂಗೀತ ನಿರ್ದೇಶಕ ಕನ್ನಡ ಪ್ರಶಸ್ತಿ ಲಭಿಸಿತು. ಚಿತ್ರದ ಅದ್ದೂರಿ ನಿರ್ಮಾಣ, ಛಾಯಾಗ್ರಹಣ ಮತ್ತು ಹಾಡುಗಳು ಕೂಡ ಸಾಕಷ್ಟು ಪ್ರಶಂಸೆಯ ಪಾತ್ರವಾದವು. ಸ್ನೇಹಿತರೆ, 6ನೇ ಪಾರ್ಟ್ ಅಲ್ಲಿ ರಾಜ್ ಸಿನಿಮಾ ಬಗ್ಗೆ ನಮಗೆ ಗೊತ್ತಿಲ್ಲದ ಕೆಲವು ಆಸಕ್ತಿದಾಯಕ ವಿಷಯಗಳು ನೋಡೋಣ ಬನ್ನಿ. ಆ ಕಾಲದಲ್ಲಿ ಕನ್ನಡ ಅತಿ ದೊಡ್ಡ ಬಜೆಟ್ ಸಿನಿಮಾಗಳಲ್ಲಿ ಇದು ಒಂದು. ವಿದೇಶಿಗಳಲ್ಲಿ ಚಿತ್ರೀಕರಣಗೊಂಡು ಅನೇಕ ದೃಶ್ಯಗಳು ಚಿತ್ರದ ಭವ್ಯತೆಯನ್ನು ಹೆಚ್ಚಿಸಿವೆ. ಪುನೀತ್ ರಾಜ್ಕುಮಾರ್ ಅವರ ಡ್ಯಾನ್ಸ್ ಮತ್ತು ಸ್ಟೈಲಿಶ್ ಚಿತ್ರದ ಪ್ರಮುಖ ಆಕರ್ಷಣವಾಯಿತು. ಬಿಡುಗಡೆ ಮುನ್ನವೇ ಈ ಚಿತ್ರದ ಮೇಲೆ ಅಭಿಮಾನಿಗಳು ತುಂಬಾ ನಿರೀಕ್ಷೆ ಇಟ್ಟುಕೊಂಡಿದ್ದರು. ಸ್ನೇಹಿತರೆ, ಒಟ್ಟಿನಲ್ಲಿ ರಾಜ್ ದಿ ಶೋಮ್ಯಾನ್ ಕನ್ನಡ ಚಿತ್ರರಂಗದಲ್ಲಿ ವಿಭಿನ್ನ ಪ್ರಯತ್ನ ಮಾಡಿದ ಸಿನಿಮಾ. ಬಾಕ್ಸ್ ಆಫೀಸ್, ಅದ್ದೂರಿ ಮೇಕಿಂಗ್, ಸಂಗೀತ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಅದ್ಭುತ ಅಭಿನಯದಿಂದ ಈ ಸಿನಿಮಾ ಇಂದಿಗೂ ಅಭಿಮಾನಿಗಳ ನೆನಪಿನಲ್ಲಿ ಉಳಿದಿವೆ. ಈ ಸಿನಿಮಾ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮಗೆ ಹೆಚ್ಚು ಇಷ್ಟವಾದ ಹಾಡು ಅಥವಾ ದೃಶ್ಯ ಯಾವುದು? ಕಮೆಂಟ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ಇನ್ನೊಂದು ವಿಷಯ, ರಾಜ್ ದಿ ಶೋಮ್ಯಾನ್ ಮುಂದಿನ ವರ್ಷ ರಿಲೀಸ್ ಆಗಬೇಕಾ? ಕಮೆಂಟ್ ನಲ್ಲಿ ತಿಳಿಸಿ. ಇಂಥ ಕನ್ನಡ ಸಿನಿಮಾ ಮಾಹಿತಿಯಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋವನ್ನು ಹಂಚಿಕೊಳ್ಳಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.